ಇದಕ್ಕಾಗಿ ಜಿಂದಾಲ್ಗೆ ಜಮೀನು ಮಾರುಕಟ್ಟೆಗೆ ಹೊಸ ರೂಲ್ಸ್ ಅನ್ನು ಮಾಡಲಾಗಿದೆ. ಕನ್ನಡಿಗರಿಗೆ ಉದ್ಯೋಗ ಕೊಡುವ ಬಗ್ಗೆ ಸಂಪುಟದಲ್ಲಿ ಚರ್ಚೆ ನಡೆದಿದ್ದು, ಸರೋಜಿನಿ ಮಹಿಷಿ ವರದಿಯಂತೆ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕೊಟ್ಟಿರುವ ಜಾಗ ಖನಿಜ ಸಂಪತ್ತು ಹೊಂದಿರುವ ಜಾಗ ಅಲ್ಲ. ಖನಿಜ ಸಂಪತ್ತಿನ ಮೇಲೆ ಆ ಕಂಪನಿಗೆ ಹಕ್ಕು ಇರೋದಿಲ್ಲ. ಸಿಮೆಂಟ್ ಕಾರ್ಖಾನೆ ಮುಚ್ಚಿ ಗಣಿ ನಡೆಸೋದಕ್ಕೆ ಆಗೋದಿಲ್ಲ. ಜಿಂದಾಲ್ಗೆ ಭೂಮಿ ನೀಡೋದಕ್ಕೆ ಬಹಳಷ್ಟು ವಿರೋಧ ವ್ಯಕ್ತವಾಗಿದೆ. ಕೆಜೆ ಜಾರ್ಜ್ ಅವರ ಅನುಪಸ್ಥಿತಿಯಲ್ಲೇ ಜಿಂದಾಲ್ ವಿಚಾರ ಚರ್ಚೆಯನ್ನ ಮಾಡಬೇಕು. ಹಾಗಾಗಿ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳಿ ಅಂತ ಹೇಳಿದ್ದಾರೆ ಸಚಿವರು. ಅದಕ್ಕೆ ಕೆಲ ಸಚಿವರುಗಳು ಭೂಮಿ ನೀಡೋದರ ಜೊತೆಗೆ ಒಂದು ಷರತ್ತನ್ನ ಮಾಡಿಕೊಳ್ಳಿ. ಅದೇನಂದ್ರೆ ಭೂಮಿ ನೀಡುವ ಜಿಂದಾಲ್ ಕಂಪನಿಯಲ್ಲಿ 15% ಉದ್ಯೋಗವನ್ನ ಸ್ಥಳೀಯರಿಗೆ ನೀಡುವಂತೆ ಷರತ್ತನ್ನ ಹಾಕಿ. ಈ ರೀತಿಯಾಗಿ 15% ಉದ್ಯೋಗ ಸ್ಥಳೀಯರಿಗೆ ದೊರಕೋದ್ರಿಂದ ಸ್ಥಳೀಯವಾಗಿ ಯಾವುದೇ ವಿರೋಧವಾಗೋದಿಲ್ಲ. ಇದನ್ನ ವಿರೋಧಿಗಳು ಬಾಯಿ ಬಿಟ್ಟಂತಾಗತ್ತೆ ಅಂತ ಹೇಳಿ ಇದಕ್ಕೆ ಸಿಎಂ ಕೂಡ ಸಮ್ಮತಿಸಿದ್ದಾರೆ ಎನ್ನಲಾಗಿದೆ. ಖನಿಜ ಸಂಪತ್ತಿನ ಮೇಲೆ ಆ ಕಂಪನಿಗೆ ಯಾವುದೇ ಹಕ್ಕು ಇರೋದಿಲ್ಲ ಅನ್ನೋದನ್ನ ಕೂಡ ಹೇಳಲಾಗಿದೆ. ಸಿಮೆಂಟ್ ಕಾರ್ಖಾನೆ ಮುಚ್ಚಿ ಗಣಿ ನಡೆಸೋದಕ್ಕೆ ಆಗೋದಿಲ್ಲ. ಜೊತೆಗೆ ಕನ್ನಡಿಗರಿಗೆ ಇಲ್ಲಿ ಉದ್ಯೋಗವನ್ನ ಕೊಡಬೇಕಾಗತ್ತೆ. ಕನ್ನಡಿಗರಿಗೆ ಉದ್ಯೋಗ ಕೊಡುವ ಬಗ್ಗೆ ಕೂಡ ಸಂಪುಟದಲ್ಲಿ ಚರ್ಚೆ ಆಗಬೇಕು. ಸರೋಜಿನಿ ಮಹಿಷಿ ವರದಿಯಂತೆ ಉದ್ಯೋಗವನ್ನ ನೀಡಬೇಕು. ಜಿಂದಾಲ್ಗೆ ಜಮೀನು ಮಾರಾಟಕ್ಕೆ ಹೊಸ ರೂಲ್ಸ್ ಅನ್ನ ಮಾಡಬೇಕಾಗುತ್ತೆ. ಕನ್ನಡಿಗರಿಗೆ ಉದ್ಯೋಗ ಕೊಡುವ ಬಗ್ಗೆ ಕೂಡ ಸಂಪುಟದಲ್ಲಿ ಚರ್ಚೆ ಮಾಡಿ ಸರೋಜಿನಿ ಮಹಿಷಿ ವರದಿಯಂತೆ ಕನ್ನಡಿಗರಿಗೆ ಉದ್ಯೋಗ ಇಲ್ಲಿ ಕೊಡಬೇಕು. ಕೊಟ್ಟಿರುವ ಜಾಗ ಖನಿಜ ಸಂಪತ್ತು ಹೊಂದಿರುವ ಜಾಗ ಅಲ್ಲ. ಖನಿಜ ಸಂಪತ್ತಿನ ಮೇಲೆ ಆ ಕಂಪನಿಗೆ ಯಾವುದೇ ರೀತಿಯ ಹಕ್ಕು ಇರೋದಿಲ್ಲ ಅಂತ ಹೇಳಿ ಇದಕ್ಕೆ ಸಿಎಂ ಕೂಡ ಸಮ್ಮತಿಸಿದ್ದಾರೆ.